ಅಷ್ಟೇ ಅಲ್ಲ, ಈ ಬಾರಿ ಕೇಂದ್ರ ಸರ್ಕಾರ ಮಧ್ಯಮ ವರ್ಗದವರಿಗೆ ಬಿಗ್ ರಿಲೀಫ್ ನೀಡಿದೆ. 12 ಲಕ್ಷ ಆದಾಯ ಇರುವವರಿಗೆ ತೆರಿಗೆ ಕಟ್ಟೋದೇ ಬೇಡ ಅಂತ ಹೇಳಿದೆ. ಹಾಗಾದ್ರೆ ಏನಿದು ತೆರಿಗೆಯ ಹೊಸ ಲೆಕ್ಕಾಚಾರ? ರಿಪೋರ್ಟ್ ಇಲ್ಲಿದೆ. ಬಜೆಟ್ 2025ರ ಬಜೆಟ್ನಲ್ಲಿ ಕೃಷಿಗೆ ಜಾಕ್ಪಾಟ್ ನೀಡಿದ್ರೆ ಉದ್ಯಮಕ್ಕೆ ಬಂಪರ್. ಧನ, ಧಾನ್ಯ, ಆರೋಗ್ಯ, ವಿಜ್ಞಾನಕ್ಕೆ ಒತ್ತು, ಜೊತೆಗೆ ಕ್ಯಾನ್ಸರ್ ಮುಕ್ತ ಭಾರತಕ್ಕೆ ಮೋದಿ ಪಣ ತೊಟ್ಟಿದ್ದಾರೆ. ಇದರ ನಡುವೆ ತೆರಿಗೆಯಲ್ಲಿ ರಿಲೀಫ್ ನೀಡಿ ಮಧ್ಯಮ ವರ್ಗಕ್ಕೆ ಜಾಕ್ಪಾಟ್ ನೀಡಲಾಗಿದೆ. ಮೋದಿ ಬಜೆಟ್ನಲ್ಲಿ ಬಂಪರ್, ಮಧ್ಯಮ ವರ್ಗಕ್ಕೆ ಗಿಫ್ಟ್. 12 ಲಕ್ಷ ಆದಾಯಕ್ಕೆ ತೆರಿಗೆ ಇಲ್ಲ, ಯಾರಿಗೆ ರಿಲೀಫ್? 12 ಲಕ್ಷ ಆದಾಯ ಬರುವವರಿಗೆ ಇನ್ಕಮ್ ಟ್ಯಾಕ್ಸ್ ಶೂನ್ಯ. ಹೌದು, 2025ರ ನಿರ್ಮಲಾ ಲೆಕ್ಕಾಚಾರದಲ್ಲಿ 12 ಲಕ್ಷ ರೂಪಾಯಿ ಒಳಗಿನ ವಾರ್ಷಿಕ ಆದಾಯ ಪಡೆಯುತ್ತಿರುವವರು ಆದಾಯ ತೆರಿಗೆ ಪಾವತಿಸುವ ಅವಶ್ಯಕತೆ ಇಲ್ಲ. 24 ಲಕ್ಷ ರೂಪಾಯಿ ಮೇಲ್ಪಟ್ಟ ಆದಾಯಕ್ಕೆ ಗರಿಷ್ಠ ಶೇಕಡ 30ರಷ್ಟು ತೆರಿಗೆ ಕಟ್ಟಬೇಕು ಎಂದು ಹೇಳಲಾಗಿದೆ. ಏನಿದು ಹೊಸ ತೆರಿಗೆ ಪದ್ಧತಿ? 12 ಲಕ್ಷದವರೆಗೆ ಯಾವುದೇ ರೀತಿ ತೆರಿಗೆ ಇರೋದಿಲ್ಲ. ಈ ಹೊಸ ತೆರಿಗೆ ಪದ್ಧತಿ ಅಡಿಯಲ್ಲಿ ಅನ್ವಯವಾಗಲಿದೆ. ಹೀಗಾಗಿ ಇದು 12 ಲಕ್ಷದವರೆಗೆ ಸಾಮಾನ್ಯ ಆದಾಯಕ್ಕೆ ಅನ್ವಯ ಮಾಡಲಾಗಿರುವುದರಿಂದ ವೇತನದಾರರಿಗೆ ಕೇಂದ್ರ ಸರ್ಕಾರ ಗುಡ್ ನ್ಯೂಸ್ ನೀಡಿದೆ. ಆದರೆ ಹಳೆ ತೆರಿಗೆ ಪದ್ಧತಿ ಆರಿಸಿಕೊಂಡವರಿಗೆ ತೆರಿಗೆ ಸ್ಲ್ಯಾಬ್ ಅನ್ವಯವಾಗಲಿದೆ. ಹೊಸ ತೆರಿಗೆ, ಹೊಸ ಲೆಕ್ಕಾಚಾರ. 0 ಇಂದ 4 ಲಕ್ಷದವರೆಗಿನ ಆದಾಯಕ್ಕೆ ಯಾವುದೇ ರೀತಿಯ ತೆರಿಗೆ ಇರುವುದಿಲ್ಲ. 4 ರಿಂದ 8 ಲಕ್ಷದವರೆಗಿನ ಆದಾಯಕ್ಕೆ ಶೇಕಡ 5ರಷ್ಟು ತೆರಿಗೆ ಕಟ್ಟಬೇಕು. 8 ರಿಂದ 12 ಲಕ್ಷದವರೆಗಿನ ಆದಾಯಕ್ಕೆ ಶೇಕಡ 10ರಷ್ಟು ತೆರಿಗೆ ನೀಡಬೇಕು. 12 ರಿಂದ 16 ಲಕ್ಷದವರೆಗಿನ ಆದಾಯಕ್ಕೆ ಶೇಕಡ 15ರಷ್ಟು ತೆರಿಗೆ ಕಟ್ಟಬೇಕು. 16 ರಿಂದ 20 ಲಕ್ಷದವರೆಗಿನ ಆದಾಯಕ್ಕೆ ಶೇಕಡ 20ರಷ್ಟು ತೆರಿಗೆ ಕಟ್ಟಬೇಕು. 20 ರಿಂದ 24 ಲಕ್ಷದವರೆಗಿನ ಆದಾಯಕ್ಕೆ ಶೇಕಡ 25ರಷ್ಟು ತೆರಿಗೆ ನೀಡಬೇಕು. 25 ಲಕ್ಷ ಮೇಲ್ಪಟ್ಟ ಆದಾಯಕ್ಕೆ ಶೇಕಡ 30ರಷ್ಟು ತೆರಿಗೆ ವಿಧಿಸಲಾಗಿದೆ. ಒಟ್ಟಾರೆ ನಿರ್ಮಲಾ ಸೀತಾರಾಮನ್ ತಮ್ಮ 8ನೇ ಬಜೆಟ್ನಲ್ಲಿ ಮಧ್ಯಮ ವರ್ಗದವರ ಬಹು ಬೇಡಿಕೆಯನ್ನು ನೆರವೇರಿಸಿದಂತೂ ಸುಳ್ಳಲ್ಲ. ನ್ಯೂಸ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಅಷ್ಟೇ ಅಲ್ಲ, ಈ ಬಾರಿ ಕೇಂದ್ರ ಸರ್ಕಾರ ಮಧ್ಯಮ ವರ್ಗದವರಿಗೆ ಬಿಗ್ ರಿಲೀಫ್ ನೀಡಿದೆ. 12 ಲಕ್ಷ ಆದಾಯ ಇರುವವರಿಗೆ ತೆರಿಗೆ ಕಟ್ಟೋದೇ ಬೇಡ ಅಂತ ಹೇಳಿದೆ. ಹಾಗಾದ್ರೆ ಏನಿದು ತೆರಿಗೆಯ ಹೊಸ ಲೆಕ್ಕಾಚಾರ? ರಿಪೋರ್ಟ್ ಇಲ್ಲಿದೆ. ಬಜೆಟ್ 2025ರ ಬಜೆಟ್ನಲ್ಲಿ ಕೃಷಿಗೆ ಜಾಕ್ಪಾಟ್ ನೀಡಿದ್ರೆ ಉದ್ಯಮಕ್ಕೆ ಬಂಪರ್. ಧನ, ಧಾನ್ಯ, ಆರೋಗ್ಯ, ವಿಜ್ಞಾನಕ್ಕೆ ಒತ್ತು, ಜೊತೆಗೆ ಕ್ಯಾನ್ಸರ್ ಮುಕ್ತ ಭಾರತಕ್ಕೆ ಮೋದಿ ಪಣ ತೊಟ್ಟಿದ್ದಾರೆ. ಇದರ ನಡುವೆ ತೆರಿಗೆಯಲ್ಲಿ ರಿಲೀಫ್ ನೀಡಿ ಮಧ್ಯಮ ವರ್ಗಕ್ಕೆ ಜಾಕ್ಪಾಟ್ ನೀಡಲಾಗಿದೆ. ಮೋದಿ ಬಜೆಟ್ನಲ್ಲಿ ಬಂಪರ್, ಮಧ್ಯಮ ವರ್ಗಕ್ಕೆ ಗಿಫ್ಟ್. 12 ಲಕ್ಷ ಆದಾಯಕ್ಕೆ ತೆರಿಗೆ ಇಲ್ಲ, ಯಾರಿಗೆ ರಿಲೀಫ್? 12 ಲಕ್ಷ ಆದಾಯ ಬರುವವರಿಗೆ ಇನ್ಕಮ್ ಟ್ಯಾಕ್ಸ್ ಶೂನ್ಯ. ಹೌದು, 2025ರ ನಿರ್ಮಲಾ ಲೆಕ್ಕಾಚಾರದಲ್ಲಿ 12 ಲಕ್ಷ ರೂಪಾಯಿ ಒಳಗಿನ ವಾರ್ಷಿಕ ಆದಾಯ ಪಡೆಯುತ್ತಿರುವವರು ಆದಾಯ ತೆರಿಗೆ ಪಾವತಿಸುವ ಅವಶ್ಯಕತೆ ಇಲ್ಲ. 24 ಲಕ್ಷ ರೂಪಾಯಿ ಮೇಲ್ಪಟ್ಟ ಆದಾಯಕ್ಕೆ ಗರಿಷ್ಠ ಶೇಕಡ 30ರಷ್ಟು ತೆರಿಗೆ ಕಟ್ಟಬೇಕು ಎಂದು ಹೇಳಲಾಗಿದೆ. ಏನಿದು ಹೊಸ ತೆರಿಗೆ ಪದ್ಧತಿ? 12 ಲಕ್ಷದವರೆಗೆ ಯಾವುದೇ ರೀತಿ ತೆರಿಗೆ ಇರೋದಿಲ್ಲ. ಈ ಹೊಸ ತೆರಿಗೆ ಪದ್ಧತಿ ಅಡಿಯಲ್ಲಿ ಅನ್ವಯವಾಗಲಿದೆ. ಹೀಗಾಗಿ ಇದು 12 ಲಕ್ಷದವರೆಗೆ ಸಾಮಾನ್ಯ ಆದಾಯಕ್ಕೆ ಅನ್ವಯ ಮಾಡಲಾಗಿರುವುದರಿಂದ ವೇತನದಾರರಿಗೆ ಕೇಂದ್ರ ಸರ್ಕಾರ ಗುಡ್ ನ್ಯೂಸ್ ನೀಡಿದೆ. ಆದರೆ ಹಳೆ ತೆರಿಗೆ ಪದ್ಧತಿ ಆರಿಸಿಕೊಂಡವರಿಗೆ ತೆರಿಗೆ ಸ್ಲ್ಯಾಬ್ ಅನ್ವಯವಾಗಲಿದೆ. ಹೊಸ ತೆರಿಗೆ, ಹೊಸ ಲೆಕ್ಕಾಚಾರ. 0 ಇಂದ 4 ಲಕ್ಷದವರೆಗಿನ ಆದಾಯಕ್ಕೆ ಯಾವುದೇ ರೀತಿಯ ತೆರಿಗೆ ಇರುವುದಿಲ್ಲ. 4 ರಿಂದ 8 ಲಕ್ಷದವರೆಗಿನ ಆದಾಯಕ್ಕೆ ಶೇಕಡ 5ರಷ್ಟು ತೆರಿಗೆ ಕಟ್ಟಬೇಕು. 8 ರಿಂದ 12 ಲಕ್ಷದವರೆಗಿನ ಆದಾಯಕ್ಕೆ ಶೇಕಡ 10ರಷ್ಟು ತೆರಿಗೆ ನೀಡಬೇಕು. 12 ರಿಂದ 16 ಲಕ್ಷದವರೆಗಿನ ಆದಾಯಕ್ಕೆ ಶೇಕಡ 15ರಷ್ಟು ತೆರಿಗೆ ಕಟ್ಟಬೇಕು. 16 ರಿಂದ 20 ಲಕ್ಷದವರೆಗಿನ ಆದಾಯಕ್ಕೆ ಶೇಕಡ 20ರಷ್ಟು ತೆರಿಗೆ ಕಟ್ಟಬೇಕು. 20 ರಿಂದ 24 ಲಕ್ಷದವರೆಗಿನ ಆದಾಯಕ್ಕೆ ಶೇಕಡ 25ರಷ್ಟು ತೆರಿಗೆ ನೀಡಬೇಕು. 25 ಲಕ್ಷ ಮೇಲ್ಪಟ್ಟ ಆದಾಯಕ್ಕೆ ಶೇಕಡ 30ರಷ್ಟು ತೆರಿಗೆ ವಿಧಿಸಲಾಗಿದೆ. ಒಟ್ಟಾರೆ ನಿರ್ಮಲಾ ಸೀತಾರಾಮನ್ ತಮ್ಮ 8ನೇ ಬಜೆಟ್ನಲ್ಲಿ ಮಧ್ಯಮ ವರ್ಗದವರ ಬಹು ಬೇಡಿಕೆಯನ್ನು ನೆರವೇರಿಸಿದಂತೂ ಸುಳ್ಳಲ್ಲ.
ನ್ಯೂಸ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಅಷ್ಟೇ ಅಲ್ಲ, ಈ ಬಾರಿ ಕೇಂದ್ರ ಸರ್ಕಾರ ಮಧ್ಯಮ ವರ್ಗದವರಿಗೆ ಬಿಗ್ ರಿಲೀಫ್ ನೀಡಿದೆ. 12 ಲಕ್ಷ ಆದಾಯ ಇರುವವರಿಗೆ ತೆರಿಗೆ ಕಟ್ಟೋದೇ ಬೇಡ ಅಂತ ಹೇಳಿದೆ. ಹಾಗಾದ್ರೆ ಏನಿದು ತೆರಿಗೆಯ ಹೊಸ ಲೆಕ್ಕಾಚಾರ? ರಿಪೋರ್ಟ್ ಇಲ್ಲಿದೆ. ಬಜೆಟ್ 2025ರ ಬಜೆಟ್ನಲ್ಲಿ ಕೃಷಿಗೆ ಜಾಕ್ಪಾಟ್ ನೀಡಿದ್ರೆ ಉದ್ಯಮಕ್ಕೆ ಬಂಪರ್. ಧನ, ಧಾನ್ಯ, ಆರೋಗ್ಯ, ವಿಜ್ಞಾನಕ್ಕೆ ಒತ್ತು, ಜೊತೆಗೆ ಕ್ಯಾನ್ಸರ್ ಮುಕ್ತ ಭಾರತಕ್ಕೆ ಮೋದಿ ಪಣ ತೊಟ್ಟಿದ್ದಾರೆ. ಇದರ ನಡುವೆ ತೆರಿಗೆಯಲ್ಲಿ ರಿಲೀಫ್ ನೀಡಿ ಮಧ್ಯಮ ವರ್ಗಕ್ಕೆ ಜಾಕ್ಪಾಟ್ ನೀಡಲಾಗಿದೆ. ಮೋದಿ ಬಜೆಟ್ನಲ್ಲಿ ಬಂಪರ್, ಮಧ್ಯಮ ವರ್ಗಕ್ಕೆ ಗಿಫ್ಟ್. 12 ಲಕ್ಷ ಆದಾಯಕ್ಕೆ ತೆರಿಗೆ ಇಲ್ಲ, ಯಾರಿಗೆ ರಿಲೀಫ್? 12 ಲಕ್ಷ ಆದಾಯ ಬರುವವರಿಗೆ ಇನ್ಕಮ್ ಟ್ಯಾಕ್ಸ್ ಶೂನ್ಯ. ಹೌದು, 2025ರ ನಿರ್ಮಲಾ ಲೆಕ್ಕಾಚಾರದಲ್ಲಿ 12 ಲಕ್ಷ ರೂಪಾಯಿ ಒಳಗಿನ ವಾರ್ಷಿಕ ಆದಾಯ ಪಡೆಯುತ್ತಿರುವವರು ಆದಾಯ ತೆರಿಗೆ ಪಾವತಿಸುವ ಅವಶ್ಯಕತೆಯೇ ಇಲ್ಲ. 24 ಲಕ್ಷ ರೂಪಾಯಿ ಮೇಲ್ಪಟ್ಟ ಆದಾಯಕ್ಕೆ ಗರಿಷ್ಠ ಶೇಕಡ 30ರಷ್ಟು ತೆರಿಗೆ ಕಟ್ಟಬೇಕು ಎಂದು ಹೇಳಲಾಗಿದೆ. ಏನಿದು ಹೊಸ ತೆರಿಗೆ ಪದ್ಧತಿ? 12 ಲಕ್ಷದವರೆಗೆ ಯಾವುದೇ ರೀತಿ ತೆರಿಗೆ ಇರೋದಿಲ್ಲ. ಈ ಹೊಸ ತೆರಿಗೆ ಪದ್ಧತಿ ಅಡಿಯಲ್ಲಿ ಅನ್ವಯವಾಗಲಿದೆ. ಹೀಗಾಗಿ ಇದು 12 ಲಕ್ಷದವರೆಗೆ ಸಾಮಾನ್ಯ ಆದಾಯಕ್ಕೆ ಅನ್ವಯ ಮಾಡಲಾಗಿರುವುದರಿಂದ ವೇತನದಾರರಿಗೆ ಕೇಂದ್ರ ಸರ್ಕಾರ ಗುಡ್ ನ್ಯೂಸ್ ನೀಡಿದೆ. ಆದರೆ ಹಳೆ ತೆರಿಗೆ ಪದ್ಧತಿ ಆರಿಸಿಕೊಂಡವರಿಗೆ ತೆರಿಗೆ ಸ್ಲ್ಯಾಬ್ ಅನ್ವಯವಾಗಲಿದೆ. ಹೊಸ ತೆರಿಗೆ, ಹೊಸ ಲೆಕ್ಕಾಚಾರ. ಶೂನ್ಯದಿಂದ 4 ಲಕ್ಷದವರೆಗಿನ ಆದಾಯಕ್ಕೆ ಯಾವುದೇ ರೀತಿಯ ತೆರಿಗೆ ಇರುವುದಿಲ್ಲ. 4 ರಿಂದ 8 ಲಕ್ಷದವರೆಗಿನ ಆದಾಯಕ್ಕೆ ಶೇಕಡ 5ರಷ್ಟು ತೆರಿಗೆ ಕಟ್ಟಬೇಕು. 8 ರಿಂದ 12 ಲಕ್ಷದವರೆಗಿನ ಆದಾಯಕ್ಕೆ ಶೇಕಡ 10ರಷ್ಟು ತೆರಿಗೆ ನೀಡಬೇಕು. 12 ರಿಂದ 16 ಲಕ್ಷದವರೆಗಿನ ಆದಾಯಕ್ಕೆ ಶೇಕಡ 15ರಷ್ಟು ತೆರಿಗೆ ಕಟ್ಟಬೇಕು. 16 ರಿಂದ 20 ಲಕ್ಷದವರೆಗಿನ ಆದಾಯಕ್ಕೆ ಶೇಕಡ 20ರಷ್ಟು ತೆರಿಗೆ ಕಟ್ಟಬೇಕು. 20 ರಿಂದ 24 ಲಕ್ಷದವರೆಗಿನ ಆದಾಯಕ್ಕೆ ಶೇಕಡ 25ರಷ್ಟು ತೆರಿಗೆ ನೀಡಬೇಕು. 25 ಲಕ್ಷ ಮೇಲ್ಪಟ್ಟ ಆದಾಯಕ್ಕೆ ಶೇಕಡ 30ರಷ್ಟು ತೆರಿಗೆ ವಿಧಿಸಲಾಗಿದೆ. ಒಟ್ಟಾರೆ ನಿರ್ಮಲಾ ಸೀತಾರಾಮನ್ ತಮ್ಮ 8ನೇ ಬಜೆಟ್ನಲ್ಲಿ ಮಧ್ಯಮ ವರ್ಗದವರ ಬಹು ಬೇಡಿಕೆಯನ್ನು ನೆರವೇರಿಸಿದಂತೂ ಸುಳ್ಳಲ್ಲ. ನ್ಯೂಸ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಅಷ್ಟೇ ಅಲ್ಲ, ಈ ಬಾರಿ ಕೇಂದ್ರ ಸರ್ಕಾರ ಮಧ್ಯಮ ವರ್ಗದವರಿಗೆ ಬಿಗ್ ರಿಲೀಫ್ ನೀಡಿದೆ. 12 ಲಕ್ಷ ಆದಾಯ ಇರುವವರಿಗೆ ತೆರಿಗೆ ಕಟ್ಟೋದೇ ಬೇಡ ಅಂತ ಹೇಳಿದೆ. ಹಾಗಾದ್ರೆ ಏನಿದು ತೆರಿಗೆಯ ಹೊಸ ಲೆಕ್ಕಾಚಾರ? ರಿಪೋರ್ಟ್ ಇಲ್ಲಿದೆ. ಬಜೆಟ್ 2025ರ ಬಜೆಟ್ನಲ್ಲಿ ಕೃಷಿಗೆ ಜಾಕ್ಪಾಟ್ ನೀಡಿದ್ರೆ ಉದ್ಯಮಕ್ಕೆ ಬಂಪರ್. ಧನ, ಧಾನ್ಯ, ಆರೋಗ್ಯ, ವಿಜ್ಞಾನಕ್ಕೆ ಒತ್ತು, ಜೊತೆಗೆ ಕ್ಯಾನ್ಸರ್ ಮುಕ್ತ ಭಾರತಕ್ಕೆ ಮೋದಿ ಪಣ ತೊಟ್ಟಿದ್ದಾರೆ. ಇದರ ನಡುವೆ ತೆರಿಗೆಯಲ್ಲಿ ರಿಲೀಫ್ ನೀಡಿ ಮಧ್ಯಮ ವರ್ಗಕ್ಕೆ ಜಾಕ್ಪಾಟ್ ನೀಡಲಾಗಿದೆ. ಮೋದಿ ಬಜೆಟ್ನಲ್ಲಿ ಬಂಪರ್, ಮಧ್ಯಮ ವರ್ಗಕ್ಕೆ ಗಿಫ್ಟ್. 12 ಲಕ್ಷ ಆದಾಯಕ್ಕೆ ತೆರಿಗೆ ಇಲ್ಲ, ಯಾರಿಗೆ ರಿಲೀಫ್? 12 ಲಕ್ಷ ಆದಾಯ ಬರುವವರಿಗೆ ಇನ್ಕಮ್ ಟ್ಯಾಕ್ಸ್ ಶೂನ್ಯ. ಹೌದು, 2025ರ ನಿರ್ಮಲಾ ಲೆಕ್ಕಾಚಾರದಲ್ಲಿ 12 ಲಕ್ಷ ರೂಪಾಯಿ ಒಳಗಿನ ವಾರ್ಷಿಕ ಆದಾಯ ಪಡೆಯುತ್ತಿರುವವರು ಆದಾಯ ತೆರಿಗೆ ಪಾವತಿಸುವ ಅವಶ್ಯಕತೆಯೇ ಇಲ್ಲ. 24 ಲಕ್ಷ ರೂಪಾಯಿ ಮೇಲ್ಪಟ್ಟ ಆದಾಯಕ್ಕೆ ಗರಿಷ್ಠ ಶೇಕಡ 30ರಷ್ಟು ತೆರಿಗೆ ಕಟ್ಟಬೇಕು ಎಂದು ಹೇಳಲಾಗಿದೆ. ಏನಿದು ಹೊಸ ತೆರಿಗೆ ಪದ್ಧತಿ? 12 ಲಕ್ಷದವರೆಗೆ ಯಾವುದೇ ರೀತಿ ತೆರಿಗೆ ಇರೋದಿಲ್ಲ. ಈ ಹೊಸ ತೆರಿಗೆ ಪದ್ಧತಿ ಅಡಿಯಲ್ಲಿ ಅನ್ವಯವಾಗಲಿದೆ. ಹೀಗಾಗಿ ಇದು 12 ಲಕ್ಷದವರೆಗೆ ಸಾಮಾನ್ಯ ಆದಾಯಕ್ಕೆ ಅನ್ವಯ ಮಾಡಲಾಗಿರುವುದರಿಂದ ವೇತನದಾರರಿಗೆ ಕೇಂದ್ರ ಸರ್ಕಾರ ಗುಡ್ ನ್ಯೂಸ್ ನೀಡಿದೆ. ಆದರೆ ಹಳೆ ತೆರಿಗೆ ಪದ್ಧತಿ ಆರಿಸಿಕೊಂಡವರಿಗೆ ತೆರಿಗೆ ಸ್ಲ್ಯಾಬ್ ಅನ್ವಯವಾಗಲಿದೆ. ಹೊಸ ತೆರಿಗೆ, ಹೊಸ ಲೆಕ್ಕಾಚಾರ. ಶೂನ್ಯದಿಂದ 4 ಲಕ್ಷದವರೆಗಿನ ಆದಾಯಕ್ಕೆ ಯಾವುದೇ ರೀತಿಯ ತೆರಿಗೆ ಇರುವುದಿಲ್ಲ. 4 ರಿಂದ 8 ಲಕ್ಷದವರೆಗಿನ ಆದಾಯಕ್ಕೆ ಶೇಕಡ 5ರಷ್ಟು ತೆರಿಗೆ ಕಟ್ಟಬೇಕು. 8 ರಿಂದ 12 ಲಕ್ಷದವರೆಗಿನ ಆದಾಯಕ್ಕೆ ಶೇಕಡ 10ರಷ್ಟು ತೆರಿಗೆ ನೀಡಬೇಕು. 12 ರಿಂದ 16 ಲಕ್ಷದವರೆಗಿನ ಆದಾಯಕ್ಕೆ ಶೇಕಡ 15ರಷ್ಟು ತೆರಿಗೆ ಕಟ್ಟಬೇಕು. 16 ರಿಂದ 20 ಲಕ್ಷದವರೆಗಿನ ಆದಾಯಕ್ಕೆ ಶೇಕಡ 20ರಷ್ಟು ತೆರಿಗೆ ಕಟ್ಟಬೇಕು. 20 ರಿಂದ 24 ಲಕ್ಷದವರೆಗಿನ ಆದಾಯಕ್ಕೆ ಶೇಕಡ 25ರಷ್ಟು ತೆರಿಗೆ ನೀಡಬೇಕು. 25 ಲಕ್ಷ ಮೇಲ್ಪಟ್ಟ ಆದಾಯಕ್ಕೆ ಶೇಕಡ 30ರಷ್ಟು ತೆರಿಗೆ ವಿಧಿಸಲಾಗಿದೆ. ಒಟ್ಟಾರೆ
ನಿರ್ಮಲಾ ಸೀತಾರಾಮನ್ ತಮ್ಮ 8ನೇ ಬಜೆಟ್ನಲ್ಲಿ ಮಧ್ಯಮ ವರ್ಗದವರ ಬಹು ಬೇಡಿಕೆಯನ್ನು ನೆರವೇರಿಸಿದಂತೂ ಸುಳ್ಳಲ್ಲ. ನ್ಯೂಸ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.